ಇರ್ತದೆ ಗುರು. ಇವ್ರ ತರ ಬದುಕಿದ್ರೆ, ಇವ್ರ ತರ ಬೆಳೆದ್ರೆ ಚೆನ್ನಾಗಿರ್ತದೆ ಅಂತ ಅದು ನಾನು ಯಶೋಣ್ಣ ಯಾವಾಗಲೂ ಅದೊಂದು ಇದು ಮಾಡ್ತಾ ಇರ್ತೀನಿ, ಮ್ಯಾನಿಫೆಸ್ಟ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದೇ ಮಾರ್ಚ್ 19ನೇ ತಾರೀಕು ಈಗ ಟಾಕ್ಸಿಕ್ ಸಿನಿಮಾ ರಿಲೀಸಿಗಿದೆ. ಅದ್ರ ಜೊತೆಗೆ ಇದೇ ಫೆಬ್ರವರಿ 27ನೇ ತಾರೀಕು ಸೂಪರ್ ಹಿಟ್ ಮೂವಿ ಕೂಡ ರಿಲೀಸಿಗಿದೆ. ಅದ್ರ ಜೊತೆ ಹಯಗ್ರೀವ ಇದೆ. ಟೋಟಲ್ ಆಗಿ 2 ಸಿನಿಮಾ ಫೆಬ್ರವರಿ 27ನೇ ತಾರೀಕು ರಿಲೀಸಿಗಿದೆ. ಎರಡರಲ್ಲೂ ಕೂಡ ಗಿಲ್ಲಿ ನಟ ಅವರು ಅಭಿನಯಿಸಿದ್ದಾರೆ. ಸದ್ಯ ಈಗ ಯಶ್ ಅವ್ರ ಬಗ್ಗೆ ಗಿಲ್ಲಿ ಅವರು ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಪ್ರತಿಯೊಬ್ರು ಕೂಡ ಅಷ್ಟೇ, ಯಶ್ ಫ್ಯಾನ್ಸ್ ಅವ್ರಿಗಂತೂ ಸಖತ್ ಖುಷಿಯಾಗಿರುತ್ತೆ. ಇಷ್ಟು ದಿವಸ ದರ್ಶನ್ ಫ್ಯಾನ್ಸ್ ಗಳು ಕೂಡ ಅಂದ್ರೆ ಡಿ ಬಾಸ್ ಫ್ಯಾನ್ಸ್ ಗಳು ಕೂಡ ಗಿಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ರು, ಈಗಲೂ ಕೂಡ ಮಾಡ್ತಾನೆ ಇದ್ದಾರೆ. ಮುಂದಕ್ಕೆ ಯಶ್ ಫ್ಯಾನ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನಿಸ್ತದೆ. ಏನಕ್ಕೆ ಗಿಲ್ಲಿ ಅವ್ರ ಬಾಯಲ್ಲಿ ಬಂದಿರೋ ಮಾತುಗಳು ಅಷ್ಟು ಅದ್ಭುತವಾಗಿದೆ. ನಿಜವಾಗ್ಲೂ ಕೂಡ ಈಗ ರಾಜಹುಲಿ ಇರ್ಬೋದು, ಕಿರಾತಕ ಇರ್ಬೋದು, ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ರಾಜಹುಲಿದ ಒಂದು ಸಿಕ್ಕಾಪಟ್ಟೆ ಫೇಮಸ್ ಅಂತ ಡೈಲಾಗ್ ಇದೆಯಲ್ವಾ, ಅಶ್ವಿನಿ ಅವ್ರದ್ದು ಗಿಲ್ಲಿ ಅವ್ರದ್ದು ಸಕ್ಕತ್ ಫೇಮಸ್ ಆಗಿತ್ತು. ಅಂದ್ರೆ ಅದಕ್ಕೂ ಹಿಂದೆ ಸ್ವಲ್ಪ ಜನಕ್ಕೆ ಒಂದು 10-20% ಸ್ವಲ್ಪ ಜನ ಗೊತ್ತಿತ್ತು ಅಶ್ವಿನಿ ಅವರು ಅದರಲ್ಲಿ ನಟಿಸಿದ್ರು ಅಂತಂದ್ಬಿಟ್ಟು. ಆದ್ರೆ ಗಿಲ್ಲಿ ಅವರು ಯಾವಾಗ ಅವ್ರ ಬಾಯಿಂದ ಅತ್ತೆ ಮಗಳಿಗೆ ನಾವು ಕೊನೆವರೆಗೂ ಕಣ್ಣು ಹೊಡಿತಾನೆ ಇರ್ತೀವಿ ಅಂತ ಹೇಳಿದ್ರು ಸಿಕ್ಕಾಪಟ್ಟೆ ಫೇಮಸ್ ಆಯ್ತು. ಯಾಕಂದ್ರೆ ರಾಜಹುಲಿ ಏನೊಂದು ಡೈಲಾಗ್ ಇತ್ತು ಅದಕ್ಕಿಂತ ಸಿಕ್ಕಾಪಟ್ಟೆ ಫೇಮಸ್ ತಂದ್ಕೊಡ್ತು ಅಂತಾನೆ ಇಲ್ಲಿ ಹೇಳ್ಬೋದು. ಇದ್ರ ಬಗ್ಗೆ ಗಿಲ್ಲಿ ಅವರು ಕೂಡ ಮಾತಾಡಿದ್ರು. ಅಂದ್ರೆ ಅವ್ರದ್ದು ಏನೊಂದು ಡೈಲಾಗ್ಸ್ ಗಳಿತ್ತು, ಸೀನ್ ಗಳಿತ್ತು, ಅದೊಂದು ಕ್ರಿಯೇಟ್ ಮಾಡಿದಾಗ ಸಿಕ್ಕಾಪಟ್ಟೆ ಫೇಮಸ್ ಆಯ್ತು. ನಂಗೂ ಕೂಡ ಖುಷಿ ಆಯ್ತು. ಮತ್ತೆ ರಾಜಹುಲಿ ಇರ್ಬೋದು, ಕಿರಾತಕ ಮೂವಿ ಇರ್ಬೋದು, ಇದನ್ನೆಲ್ಲ ನಾವು ಇನ್ಸ್ಪಿರೇಷನ್ ಆಗಿ ತಗೊಂಡು ನಾವು ಬೆಳೆದಿದ್ದೀವಿ. ಅದನ್ನೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ಯಶ್ ಅವ್ರು ಅಂದ್ರೆ ಯಶ್ ಅಣ್ಣ ಅಂದ್ರೆ ತುಂಬಾನೇ ಇಷ್ಟ. ಮತ್ತೆ ಇಲ್ಲಿ ಪುಷ್ಪ ಮೇಡಮ್ ಅವರು ಕೂಡ ಅವ್ರಿಗೆ ಫೋನ್ ಮಾಡಿದ್ರು. ಅಂದ್ರೆ ಯಶ್ ಅವ್ರ ತಾಯಿ ಪುಷ್ಪ ಅವ್ರು ಏನಿದ್ದಾರೆ, ಈಗ ಗಿಲ್ಲಿ ಅವರು ಗೆದ್ದ ತಕ್ಷಣ ಅವರು ಮಂಡ್ಯದಲ್ಲಿ ರ್ಯಾಲಿ ಹೋಗ್ತಿದ್ರು. ಅವಾಗ ಗಿಲ್ಲಿ ಅವ್ರಿಗೆ ಇಲ್ಲಿ ಯಶ್ ಅವ್ರ ತಾಯಿ ಫೋನ್ ಮಾಡಿ ವಿಶ್ ಮಾಡಿದ್ರು. ನೋಡಿ ಎಷ್ಟು ದೊಡ್ಡ ಗುಣ ಅಂತಂದ್ರೆ, ನಿಜವಾಗ್ಲೂ ಕೂಡ ಪ್ರತಿಯೊಬ್ರು ಕೂಡ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ರು. ಇಲ್ಲಪ್ಪ ಪುಷ್ಪ ಅವರು ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಇಷ್ಟ ಪಡ್ತಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದ್ರ ಜೊತೆಗೆ ಗಿಲ್ಲಿ ಅವರು ಕೂಡ ಇಲ್ಲಿ ಹೇಳಿದ್ದಾರೆ, ಒಂದು ವೇಳೆ ಅವ್ರು ಏನಾದ್ರು ಡೈರೆಕ್ಷನ್ ಮಾಡಿದ್ರೆ ಆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದು ನಮ್ಮ ಪುಣ್ಯ ಅಂತ ಕೂಡ ಇಲ್ಲಿ ಹೇಳ್ಕೊಡಿದ್ರೆ ಸಖತ್ ಖುಷಿ ಆಗುತ್ತೆ. ಏನಕ್ಕೆ ಅಂತಂದ್ರೆ ಈಗ ಯಶ್ ಅವ್ರ ಬಗ್ಗೆ ಇವಾಗ ಏನ್ ಟಾಕ್ಸಿಕ್ ಸಿನಿಮಾ ರಿಲೀಸ್ ಇದೆ, ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದಾರೆ. ಒಂದು ಟ್ರೈಲರ್, ಟೀಸರ್ ಇವೆಲ್ಲ ರಿಲೀಸ್ ಆಗಿದ ತಕ್ಷಣ ಏನೊಂದು ಕುತೂಹಲ ಇದೆ ಅಂತಂದ್ರೆ ಡಬಲ್ ಆಕ್ಟಿಂಗ್ ಅಲ್ಲಿ ಮಾಡಿದ್ದಾರೆ. ಮತ್ತೆ ಇಲ್ಲಿ ಇಲ್ಲಪ್ಪ ಸಿಂಗಲ್ ಆಕ್ಟಿಂಗ್ ಇರ್ಬೋದು, ಹಾಗೆ ಹೀಗೆ ಅಂದ್ಬಿಟ್ಟು ಸುಮಾರು ವಿಚಾರಗಳು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ನಾನು ಕೂಡ ಕೆಲವೊಂದ್ ಕಡೆ ನೋಡಿದೆ, ನಾನು ಕೂಡ ವಿಡಿಯೋ ಕೂಡ ಇಲ್ಲಿ ಮಾಡಾಕಿದ್ದೆ. ಇಲ್ಲಿ ಗಿಲ್ಲಿ ಅವರು ಯಶ್ ಅವ್ರ ಜೊತೆಗೆ ನಟಿಸಿದಾರ ಅಂದ್ರೆ ಇವಾಗ ಏನೊಂದು ಟಾಕ್ಸಿಕ್ ಸಿನಿಮಾ ಇದೆ ಆ ಸಿನಿಮಾದಲ್ಲಿ ಗಿಲ್ಲಿ ಅವರು ನಟಿಸಿದ್ದಾರೆ ಅಂತಂದ್ಬಿಟ್ಟು, ಅಂದ್ರೆ ಅಂತೆ ಕಂತೆಗಳಿದೆ, ಯಾವುದು ಕೂಡ ಕನ್ಫರ್ಮ್ ಆಗಿಲ್ಲ. ಈಗ ಸಿನಿಮಾ ಬಿಡುಗಡೆ ಆದ್ರೆ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಗಿಲ್ಲಿ ಅವರಿಗೆ ಇದ್ರ ಬಗ್ಗೆ ಯಾರಾದ್ರೂ ಕ್ವಶನ್ ನ ಕೇಳಿದ್ರೆ ಖಂಡಿತವಾಗ್ಲೂ ಇದಕ್ಕೊಂದು ಕ್ಲಾರಿಫಿಕೇಶನ್ ಅಂತ ಸಿಗುತ್ತೆ. ಅಂದ್ರೆ ಗಿಲ್ಲಿ ಅವರು ಇದಾರೆ ಅಂತೆ ಕಂತೆಗಳು ಮಾತ್ರನೇ ಇದರಲ್ಲಿ ಗೊತ್ತಾಗ್ತಿದೆ. ಒಂದು ಫೋಟೋ ಇಲ್ಲಿ ಕೂಡ ಹಾಕ್ತೀರಿ, ನೀವು ಕೂಡ ಅಬ್ಸರ್ವ್ ಮಾಡಿ. ಎಸ್, ನೋಡೋದಿಲ್ಲ. ಇದನ್ನ ನೋಡಿದ ತಕ್ಷಣ ಏನನ್ಸುತ್ತೆ ಅಂತಂದ್ರೆ, ಇಲ್ಲಪ್ಪ ಇದು ಗಿಲ್ಲಿಯವರೇ ಇರಬಹುದು ಅಂತಬಿಟ್ಟು, ಇಲ್ಲಪ್ಪ ಇದು ಬೇರೆ ಯಾರೋ ಅಂತಬಿಟ್ಟು. ಅದೇ ಸುಮಾರು ಜನ ಅವ್ರಿಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಅದೇ ಗಿಲ್ಲಿಯವರು ಕೂಡ ಟಾಕ್ಸಿಕ್ ಸಿನಿಮಾದಲ್ಲಿ ಇಲ್ಲಿ ನಟಿಸಿದ್ದಾರೆ ಅಂತಬಿಟ್ಟು ಸುಮಾರು ಜನ ಅನ್ಕೊಂಡಿದ್ದಾರೆ. ನೋಡೋಣ ಎಷ್ಟರ ಮಟ್ಟಿಗೆ ನಿಜ ಇದೆ, ಎಷ್ಟರ ಮಟ್ಟಿಗೆ ಸುಳ್ಳಿದೆ ಅಂತಬಿಟ್ಟು ಸಿನಿಮಾ ರಿಲೀಸ್ ಆಗಿದ ತಕ್ಷಣ ಗೊತ್ತಾಗುತ್ತೆ. ಆದ್ರೆ ಗಿಲ್ಲಿ ಅವರಂತೂ ಯಶ್ ಅವ್ರ ಬಗ್ಗೆ ಸಖತ್ತಾಗಿ ಎಕ್ಸಲೆಂಟ್ ಆಗಿ ಇಲ್ಲಿ ಮಾತಾಡಿದ್ದಾರೆ. ಮತ್ತೆ ಬಿಗ್ ಬಾಸ್ ಅಲ್ಲಿ ಮನೆ ಒಳಗಡೆ ಇರಬೇಕಾದ್ರೂ ಕೂಡ ಈಗ ಕಿಚ್ಚ ಸುದೀಪ್ ಸರ್ ಅವ್ರು ಏನೋ ತಪ್ಪುಗಳು ಮಾಡಿದ್ರು ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ತಿದ್ದಿ ಬುದ್ಧಿ ಹೇಳಿದ್ದಾರೆ. ಅದರಿಂದ ನಾವು ಇಷ್ಟು ದೂರ ಬರಕಾಯ್ತು. ಮತ್ತೆ ಇಲ್ಲಿ ಒಂದು ಒಳ್ಳೆ ಹೆಸರು ಕೂಡ ಇವಾಗ ಸಿಕ್ಕಿದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದ್ರ ಜೊತೆಗೆ ಈಗ ದರ್ಶನ್ ಅವ್ರ ಬಗ್ಗೆನೂ ಕೂಡ ಇರ್ಬೋದು, ಡಿ ಬಾಸ್ ಜೊತೆ ನಾನು ಸಿನಿಮಾ ಮಾಡೋದನ್ನ ಸಖತ್ ಖುಷಿ ಆಯ್ತು. ಇವಾಗ ಅವ್ರ ಫ್ಯಾನ್ಸ್ ಗಳು ಕೂಡ ಸಖತ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ಕೊಂಡ್ರು. ಈಗ ಯಶ್ ಅವ್ರ ಬಗ್ಗೆನೂ ಕೂಡ ಇಲ್ಲಿ ಮಾತಾಡಿದರೆ ಪ್ರತಿಯೊಬ್ಬರಿಗೂ ಕೂಡ ನಿಜವಾಗ್ಲೂ ಅನ್ಸುತ್ತೆ. ಯಾಕಂತಂದ್ರೆ ಇವಾಗ ಯಾರಾದ್ರೂ ಬೆಳಿಬೇಕು ಅಂತ ಅನ್ಕೊಂಡಾಗ, ಮತ್ತೆ ಇಲ್ಲಿ ಇನ್ನೊಬ್ರು ಯಾರನ್ನಾದ್ರೂ ನೋಡಿದಾಗ ಇನ್ಸ್ಪಿರೇಷನ್ ಅಂತ ಅಂತೀವಲ್ಲ, ಆ ರೀತಿ ತಗೊಂತೀವಿ ಅಂತಂದ್ರೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಈಗ ಗಿಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಹೀಗಿದ್ರೆ ಚೆನ್ನಾಗಿರುತ್ತೆ ಗುರು ಅಂತ ನಾವು ಬದುಕಲ್ಲಿ ಪ್ರತಿಯೊಬ್ರು ಕೂಡ ಅನ್ಕೊಂಡಿರ್ತೀವಿ. ಹಾಗೆ ಗಿಲ್ಲಿಯವ್ರು ಕೂಡ ಇಲ್ಲಿ ಅನ್ಕೊಂಡಿದ್ರಂತೆ, ಹೀಗಿದ್ರೆ ಚೆನ್ನಾಗಿರುತ್ತೆ ಗುರು, ಮತ್ತೆ ಬದುಕಿದ್ರೆ ಇವ್ರ ತರನೇ ಬದುಕಬೇಕು, ಬೆಳೆದ್ರೆ ಈ ತರನೇ ಬೆಳಿಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ರಂತೆ. ಈಗ ಯಶ್ ಸರ್ ಅವ್ರು ಏನಿದ್ದಾರೆ, ಖಂಡಿತವಾಗ್ಲೂ ಬೆಳೆದ್ರೆ ಇವ್ರ ತರ ಬೆಳಿಬೇಕು, ಇವ್ರ ತರ ಇರಬೇಕು ಅಂತ ಕೂಡ ಗಿಲ್ಲಿಯವರು ಅನ್ಕೊಂಡಿದ್ರಂತೆ. ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಏನಕ್ಕೆ ಅಂತಂದ್ರೆ, ಒಂದು ಸಿನಿಮಾ ಅಂತಂದ್ರೆ ಎಷ್ಟು ಡೆಡಿಕೇಶನ್ ಇರುತ್ತೆ ಅಂತಂದ್ರೆ, ಸುಮಾರು 8 ವರ್ಷಗಳ ಕಾಲ ಅವರೊಂದು ಹೇರ್ ಸ್ಟೈಲ್ ಇರ್ಬೋದು, ಮತ್ತು ಅವ್ರದ್ದೊಂದು ಗಡ್ಡ ಇರ್ಬೋದು, ಎಷ್ಟು ಡೆಡಿಕೇಶನ್ ಮಾಡಿದ್ದಾರೆ ಅಂತಂದ್ರೆ. ಟಾಕ್ಸಿಕ್ ಸಿನಿಮಾದಲ್ಲೂ ಕೂಡ ನೀವು ನೋಡಿರ್ತೀರ. ಮತ್ತೆ KGF ಬಂದಿದ್ದ ಚಾಪ್ಟರ್ 1 ಅಬ್ಸರ್ವ್ ಮಾಡ್ಕೊಂತ ಬಂದಿರ್ತಾರೆ. ಎಷ್ಟು ಡೆಡಿಕೇಶನ್ ಕೊಟ್ಟಿದ್ದಾರೆ ಅಂತಂದ್ರೆ, ಪ್ರತಿಯೊಬ್ಬರು ಕೂಡ ಇವ್ರನ್ನ ಅಂದ್ರೆ ಅವ್ರ ಫ್ಯಾನ್ಸ್ಗಳು ಇವಾಗ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿರ್ತಾರೆ. ಎಷ್ಟೊಂದು ಜನ, ಸುಮಾರು ಜನ ಇಲ್ಲಿ ಅವ್ರನ್ನ ಹೊಗಳ್ತಾ ಇದ್ದಾರೆ. ಇವಾಗ ಗಿಲ್ಲಿ ಅವ್ರು ಕೂಡ ಇಲ್ಲ ಬೆಳೆದ್ರೆ ಯಶ್ ಅವ್ರ ತರ ಇಲ್ಲಿ ಬೆಳಿಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಮಾತುಗಳನ್ನ
ಇಲ್ಲಿ ಕೇಳಿದ್ರೆ ಖುಷಿ ಆಗುತ್ತೆ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಸಣ್ಣ ವಿಚಾರ, ಅದೇ ಕೆಲವರಿಗೆ ಇದು ದೊಡ್ಡ ವಿಚಾರ, ಇನ್ನು ಕೆಲವರಿಗೆ ಸಣ್ಣ ವಿಚಾರನೆ. ಟಾಕ್ಸಿಕ್ ಅಲ್ಲಿ ಗಿಲ್ಲಿ ಅವರು ಮಾಡಿದಾರ ಇಲ್ವಾ ಇಲ್ಲಿ ನನಗೂ ಕೂಡ ಗೊತ್ತಿಲ್ಲ, ನೋಡಿದ್ರೆ ಹಾಗೆ ಅನ್ಸುತ್ತೆ ಅವ್ರ ತರನೇ ಇದಾರಲ್ವಾ ಅಂತ ಅಂದ್ಬಿಟ್ಟು. ಆದ್ರೆ ಎಲ್ಲದಕ್ಕೂ ಒಂದು ಕ್ಲಾರಿಫಿಕೇಶನ್ ಅದು ಸಿಗ್ಲೇಬೇಕಾಗುತ್ತೆ. ಸದ್ಯ ಇವಾಗ ಸೂಪರ್ ಹಿಟ್ ಮೂವಿ ಗಿಲ್ಲಿ ಅವ್ರದ್ದು ರಿಲೀಸ್ ಆಗ್ತದೆ ಇದೆ ಫೆಬ್ರವರಿ 27ನೇ ತಾರೀಕು. ಹಯಗ್ರೀವದಲ್ಲೂ ಕೂಡ ಇಲ್ಲಿ ನಡೆಸಿದ್ದಾರೆ. ಇದ್ರ ಬಗ್ಗೆ ಧನ್ವೀರ್ ಅವರು ಕೂಡ ಇಲ್ಲಿ ಮಾತಾಡಿದರೆ. ನೋಡಿ, ನಾವು ಒಂದ್ಸತಿ ಕೆಲವೊಂದ್ಸತಿ ಏನ್ ಅನ್ಕೊಂತೀವಿ ಅಂತಂದ್ರೆ ಸಣ್ಣ ಪುಟ್ಟ ಪಾತ್ರ ಇರ್ತದೆ ಬಿಡಪ್ಪ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆದ್ರೆ ಇವಾಗ ಧನ್ವೀರ್ ಅವರು ಆ ಸಿನಿಮಾಗೆ ನಾಯಕರಾಗಿರೋದು, ಅಂದ್ರೆ ಹಯಗ್ರೀವ ಸಿನಿಮಾಗೆ ಧನ್ವೀರ್ ಅವರು ನಾಯಕ ನಟಾಗಿ ಕಾಣಿಸ್ಕೊಂಡಿರೋದು. ಆದ್ರೆ ಪ್ರತಿಯೊಂದರಲ್ಲೂ ಕೂಡ ಅಶ್ವಿನಿ ಅವರು ಕೂಡ ಇದರಲ್ಲಿ ಮೊನ್ನೆ ಅಷ್ಟೇ ಪ್ರೆಸ್ ಮೀಟ್ ಆಯ್ತು, ಮತ್ತೆ ಇಲ್ಲಿ ಮಂಡ್ಯಗೂ ಕೂಡ ಇಲ್ಲಿ ಅಶ್ವಿನಿ ಅವರು ಬಂದಿದ್ರು, ಗಿಲ್ಲಿ ಅವರು ಕೂಡ ಇಲ್ಲಿ ಬಂದಿದ್ರು. ಆದ್ರೆ ಧನ್ವೀರ್ ಅವ್ರಿಗೆ ಏನ್ ಸಿಕ್ತು ಆ ಒಂದು ಪಾಪ್ಯುಲಾರಿಟಿ ಇವಾಗ ಗಿಲ್ಲಿಯವ್ರಿಗೂ ಇದೆ ಅಂದ್ರೆ ಕೂಡ ಇಲ್ಲಿ ತಪ್ಪಾಗಲ್ಲ. ಯಾಕಂದ್ರೆ ಅಷ್ಟೊಂದು ಸಪೋರ್ಟ್ ಸಿಗ್ತಿದೆ. ನೋಡಿ, ಇವಾಗ ಅವರಲ್ಲಿ ಕಾಮಿಡಿ ಆಕ್ಟರ್ ಆದ್ರೂ ಮಾಡಿರ್ಲಿ, ಇಲ್ಲಾಂದ್ರೆ ಯಾವ ಸಣ್ಣ ಪುಟ್ಟ ಪಾತ್ರ ಆದ್ರೂ ಇರ್ಲಿ ಅಥವಾ ದೊಡ್ಡ ಪಾತ್ರ ಆದ್ರೂ ಕೂಡ ಇಲ್ಲಿ ಇರ್ಲಿ, ಮೇನ್ ಆಗಿ ಎಲ್ಲರೂ ಇಷ್ಟಪಡ್ತಾ ಇದಾರಪ್ಪ ಅಂತಂದ್ರೆ ಗಿಲ್ಲಿ ಅವರು ಆ ಫಿಲಮ್ ಅಲ್ಲಿ ಇದಾರ ಅಂತ ಇಲ್ಲಿ ಕೇಳ್ತಿದ್ದಾರೆ. ಈಗ ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೂ ಕೂಡ ಅವ್ರಿಗೆ ಒಳ್ಳೆ ರೀತಿಯಾಗಿ ಸಪೋರ್ಟ್ ಸಿಕ್ಕಿತ್ತು. ಇವಾಗ ಮತ್ತೆ ರ್ಯಾಲಿ ಕೂಡ ಇಲ್ಲಿ ಮಾಡ್ತಿದ್ದಾರೆ. ಅಂದ್ರೆ ಇವಾಗ ಇದೇ ಫೆಬ್ರವರಿ 27ನೇ ತಾರೀಕು ಏನ್ ಸಿನಿಮಾ ರಿಲೀಸ್ ಇದೆ ಸೂಪರ್ ಹಿಟ್ ಮೂವಿ ಮತ್ತೆ ಇಲ್ಲಿ ಹಯಗ್ರೀವ, ಗಿಲ್ಲಿ ಅವ್ರ ಫ್ಯಾನ್ಸ್ ಎಲ್ಲರೂ ಕೂಡ ಈಗ ರ್ಯಾಲಿನ ಹಮ್ಮಿಕೊಂಡಿದ್ದಾರೆ. ಸ್ವಲ್ಪ ಫ್ಯಾನ್ಸ್ ಗಳು ನಿಮಗೆ ಗೊತ್ತಿದೆ, ಒಂದ್ಸತಿ ಇಷ್ಟಪಟ್ಟರು ಅಂತಂದ್ರೆ ಫ್ಯಾನ್ಸ್ ಖಂಡಿತವಾಗ್ಲೂ ಕಡೆವರೆಗೂ ಕೈ ಬಿಡಲ್ಲ ಅಂತ ಬಿಟ್ಟು. ಅದರಲ್ಲೂ ಕೂಡ ಸೂಪರ್ ಹಿಟ್ ಮೂವಿಯಲ್ಲಿ ಅವರು ಮೇನ್ ಕ್ಯಾರೆಕ್ಟರ್ ಅಲ್ಲಿ ನಟಿಸಿದಾರಂತೆ. ಖಂಡಿತವಾಗ್ಲೂ ನೀವೇನಾದ್ರೂ ಗಿಲ್ಲಿ ಅವ್ರ ಫ್ಯಾನ್ ಆಗಿದ್ರೆ ಸಿನಿಮಾ ಕೂಡ ಇಲ್ಲಿ ನೋಡಿ. ಮತ್ತೆ ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ಇವಾಗ ಒಂದು ಪೋಸ್ಟರ್ ಕೂಡ ಇಲ್ಲ ಇಲ್ಲಿ ಹಾಕಿದ್ದೆ, ಅಂದ್ರೆ ಒಂದು ಇಮೇಜ್ ಏನಿದೆ ಅದನ್ನ ಹಾಕಿದ್ನಲ್ಲ, ಖಂಡಿತವಾಗ್ಲೂ ಅದನ್ನ ನೋಡಿದ್ರೆ ಅದ್ರಲ್ಲಿ ಗಿಲ್ಲಿ ಅವರು ಇದಾರೆ ಅಂತ ಅನ್ಸುತ್ತಾ ಅಥವಾ ಇಲ್ಲ ಅಂತ ಅನ್ಸುತ್ತೆ, ನಿಮಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.